ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಳತ್ತೀವಿ. ನಾವು ಆರಾಮದೇ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ನೋಡ್ರಿ ಇವತ್ತು ಎಲ್ಲಿ ಬಂದೀವಿ ಅಂತ ಹೇಳಿದ್ರೆ ಸವದತ್ತಿಯಿಂದ 8 ಕಿಲೋಮೀಟ್ರ್ ಐತ್ರಿ ಹುಲಿ ಒಳಗೆ ದೇವಸ್ಥಾನ ಐತ್ರಿ. ಅಲ್ಲೇ ನಾವು ಬಂದಿದ್ವಿ. ಹುಲಿ ಒಳಗೆ ಪಂಚಲಿಂಗೇಶ್ವರ ದೇವಸ್ಥಾನ ರೀ. 5 ಲಿಂಗ ಅದಾವ್ರಿ. ಇಲ್ಲಿ ಭಾಳ ಹಳೆ ದೇವಸ್ಥಾನ ಅನ್ನಿಸ್ತೈತ್ರಿ ನೋಡಿದ್ರೆ. ನಾವು ಶಿವರಾತ್ರಿದು ಏನಾದರೂ ವಿಡಿಯೋ ಮಾಡೋಣ ಅಂಥೇಳಿ ನಮ್ಮ ಚಿನ್ನಿಗೆ ಒಂದು ಸ್ವಲ್ಪ ರೆಡಿ ಮಾಡಿನ ಕರ್ಕೊಂಡ್ಬಂದಿದ್ವಿ. ಯಾರಾದರೂ ಸವದತ್ತಿ ಹತ್ರ ಬಂದ್ರೆ ಅಲ್ಲಿಂದ 8 ಕಿಲೋಮೀಟ್ರ್ ಐತ್ರಿ ದೇವಸ್ಥಾನ. ಬಂದು ಒಂದ್ಸರಿ ವಿಸಿಟ್ ಮಾಡಿ ಹೋಗ್ರಿ. ನಾವು ಹುಲಿಯಜ್ಜಾರ ಮಠ ಅಂತ ತೋರಿಸಿದ್ವಲ್ರಿ ಹಿಂದೊಮ್ಮೆ. ಅದು ಅಲ್ಲಿ ಹೋಗಿ ಅದರಿಂದ ನೆಕ್ಸ್ಟ್ನ ಇದು ಬರ್ತೈತ್ರಿ. ಭಾಳ ದೂರ ಏನಿಲ್ಲ. ಅಲ್ಲೊಂದು ಹರಿಮಂದಿರ ಅಂತ ಐತಿ, ಅದರ ಅಪೋಸಿಟ್ ಐತಿದು ಪಂಚಲಿಂಗೇಶ್ವರ ದೇವಸ್ಥಾನ. ಇದು ನೋಡ್ರಿ ಅಲ್ಲೆಲ್ಲ ಇರುವಂಥ ಹಳೇ ಇದ್ರೊಳಗೆ ಬರ್ದಿರ್ತಾರಲ್ರಿ ಕಲ್ಲೊಳಗೆ, ಅವೆಲ್ಲ ಕೆತ್ತನೆ ಮಾಡಿದಂಥ ಅದೇನೇನೋ ಬರ್ದಿದ್ದು. ನಮಗಂತೂ ಏನೂ ಕರೆಕ್ಟಾಗಿ ಕಾಣಿಸ್ಲಿಲ್ಲ. ಮೇಲೆ ಗಾಜು ಹಾಕಿ ಇಟ್ಟಾರೆ. ಗಾಜೊಳಗೆ ಅದಾವು ಅವೆಲ್ಲ, ಹಾಗಾಗಿ ಕಾಣಿಸ್ಲಿಲ್ಲ. ನಾನು ಚಿನ್ನಿ ಚುಕ್ಕಿ ಮತ್ತು ಅವ್ರ ಪಪ್ಪ ಎಲ್ಲರೂ ಹೋಗಿದ್ವಿ ರೀ. ಗುಡಿಯರ ಇಷ್ಟು ತಂಪೈತಿ, ಅಲ್ಲಿ ಕುಂತವ್ರು ಎದ್ದು ಬರಾಕೆ ಮನ್ಸಾಗೋಲ್ರಿ. ಅಷ್ಟು ಶಾಂತ ತಂಪು ಮಸ್ತೈತ್ರಿ ಗುಡಿ. ಹಂಗೆ ಹೋಗಿದ್ವೆಲ್ಲ ಒಂದು ವಿಡಿಯೋ ಮಾಡ್ಕೊಂಬರೋದು ಬಂದ್ವಿ. ಹೊರಗೆ ಈ ಥರ ಎಲ್ಲ ಗಾರ್ಡನ್ ಮಾಡ್ಯಾರಿ. ಫೋಟೋ ಶೂಟಿಗೂ ಮಸ್ತ್ ಐತ್ರಿ ಪ್ಲೇಸ್. ಪ್ರಾಚೀನ ಸ್ಮಾರಕ ಅಂತ ಬರ್ದಾರ ನೋಡ್ರಿ ಇಲ್ಲಿ. ನಮ್ಮ ಚಿನ್ನಿಗೆ ಸೀರೆ ಉಡಿಸ್ಕೊಂಡು ಕರ್ಕೊಂಡು ಹೋಗಿದ್ವಿ. ಹಂಗೆ ಜಿಗದಾಡಕತ್ಬಿಟ್ಟಾಡ್ರಿ ಈಕಿ ಖುಷಿ ಒಳಗೆ. ಭಾಳ ಅಂದ್ರೆ ಭಾಳ ಚಂದ ಇತ್ತು ರೀ. ಇದು ನಾವು ಹೋಗೋದು ಲೇಟ್ ಆಗಿತ್ತು, ಹಂಗಾಗಿ ತೋರ್ಸೋಕ್ಕಾಗಿಲ್ಲ. ಇದು ನೋಡ್ರಿ ಹೊಚ್ಚಲ ಮೇಲೆ ಈ ಥರ ಕೆತ್ತನೆ ಮಾಡಿದ್ದೈತ್ರಿ. ಇನ್ನೂ ಬರ್ದಿದ್ದೈತಿ, ನಮಗೆ ತಿಳಿದಿಲ್ಲ. ಇನ್ನು ಫಸ್ಟ್ ಒಂದು ಚುಳಕಿ ಮಠ ಅಂತ ಅಷ್ಟೇ ಗೊತ್ತಾಯ್ತು, ಬೇರೆ ಏನೂ ಗೊತ್ತಾಗಲಿಲ್ಲ. ಹಿಂಗೈತೆ ನೋಡ್ರಿ ಅದು ಗುಡಿ. ಎಷ್ಟು ದೂರದಿಂದ ನೋಡಿದ್ರು ಅದ್ರೊಳಗೆ ಏನೇನು ಡಿಸೈನ್ ಮಾಡ್ಯಾರ ಅದೆಷ್ಟು ಚಂದ ಕಾಣಿಸ್ತದೆ ನೋಡ್ರಿ ನೋಡಕ್ಕೆ. ಒಳಗೆ ಹಿಂಗೆಲ್ಲ ಕಂಬ ಅದಾವು ಮತ್ತು ಸುತ್ತಲೂ ಕುಂದ್ರಾಕ ಕಟ್ಟಿಗಳದಾವ್ರಿ. ಕಟ್ಟಿ ಮೇಲೆ ಕುಂದ್ರಬೋದು. ಫೋಟೋಶೂಟ್ ಮಾಡ್ಕೊಳಕ್ಕೂ ಭಾಳ ಜನ ಬಂದಿರ್ತಾರೆ, ಮಾಡ್ಕೊಳಕತ್ತಿದ್ರೆ. ನಾವು ಹೋಗಿದ್ವಲ್ಲ, ಸುಮ್ಮನೆ ನಾವು ನಮ್ಮ ಕೆಲಸ ನಾವು ಮಾಡ್ಕೊಳತ್ತೀವಿ, ಅಲ್ಲೇನು ವಿಡಿಯೋ ಮಾಡಿಲ್ಲ. ಎಷ್ಟು ಚಂದ ಐತಿ ನೋಡ್ರಿ ಇದು ಗುಡಿ. ದೊಡ್ಡದೈತಿ. ಹೊರಗೆ ಇಷ್ಟು ಹಾಲು ಐತಿ, ಮತ್ತು ನಡಕ್ಕೆ ಒಂದು ಸ್ವಲ್ಪ ಐತಿ. ಅದ್ರ ಮುಂದೆ ಗುಡಿ ಅದಾವ್ರಿ. ಒಳಗೆ ಗರ್ಭಗುಡಿ ಐತಿ. ನೋಡೋವಂಥ ಪ್ಲೇಸ್ ಐತ್ರಿ. ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ಬೋದು. ಮಕ್ಕಳಿಗೆ ಈ ಥರ ಮೊದಲೆಲ್ಲ ಗುಡಿಗಳು ಹಿಂಗಿದ್ವು ಅಂಥೇಳಿ ತೋರ್ಸಕ್ಕೆ ಮಸ್ತ್ ಐತ್ರಿ ಪ್ಲೇಸ್. ಯಾವ್ದು ರಶ್ ಇರಂಗಿಲ್ಲ, ಖಾಲಿ ಇರ್ತೈತಿ. ಹೋಗಿ ತೋರಿಸ್ಕೊಂಬರ್ಬೋದು ರೀ. ನೋಡ್ರಿ ವ್ಯೂ ಎಷ್ಟು ಚಂದ ಕಾಣಿಸ್ತೈತೆ ಹೊರಗಿಂದ ನೋಡಕ್ಕೆ. ಇಲ್ಲೇನು ಎಲ್ಲ ಕೆತ್ತನೆ ಮಾಡಿದಂಥ ಕಲ್ಲುಗಳದಾವ್ರಿ. ಅವನ್ನೆಲ್ಲನೂ ಹಿಂಗೆ ಗಾಜೊಳಗೆ ಇಟ್ಟಾರ. ಹೊರಗೆ ಅಕ್ಷರ ಏನು ಕಾಣಿಸೋದಿಲ್ಲ, ಹಂಗೆ ದೂರಿಂದ ನೋಡ್ಬೋದು. ಇದು ಹರಿಮಂದಿರ ಅಂತ ಹೇಳಿದೆ ಅಲ್ರಿ ನಾನು. ಇಲ್ಲಿ ಅಪೋಸಿಟ್ ಐತ್ರಿ ಅದು ಹರಿಮಂದಿರ. ಹಿಂಗೈತೆ ನೋಡ್ರಿ ಸೈಡ್ ವ್ಯೂ ರೀ. ಇದು ಹಿಂಗೈತಿ. ಇವ್ರ ತಂದೆ ಮಕ್ಕಳು ಒಂದು ಸ್ವಲ್ಪ ಫೋಟೋ ತಕ್ಕೊಂಡ್ರೆ, ನೆಗರು ಫೋಟೋ ತಕ್ಕೊಂಡು ಈಕಿಗೂ ನಮ್ಮ ಚುಕ್ಕಿಗೂ ಬಾಲಶಿವ ಮಾಡ್ಬೇಕಂತ ಹೇಳಿ ಹಿಂಗೆ ಮಾಡಿದ್ದೀರಿ. ಆ ವಿಡಿಯೋನ ನಾನು ಶಿವರಾತ್ರಿಗೆ ಹಾಕ್ತೀನಿ. ಈಗ ನೋಡ್ರಿ ಇಲ್ಲಿ ನೋಡ್ರಿ ಒಂದು ಬಾವಿನೂ ಐತಿ. ನಾನು ಹೇಳಿದ್ದೆ ರೀ ನಿಮ್ಗೆ ವಿಡಿಯೋದಾಗ 101 ಗುಡಿ 101 ಬಾವಿ ಏನೋ ಅದಾವಂತಾರಂತ ಹೇಳಿ. ಅದ್ರಾಗ ನಾ ತೋರ್ಸೋದಿದ್ದು 2ನೇ ಗುಡಿ ಇದೆ. ಒಂದು ಹುಲಿಯಜ್ಜಾರ ಮಠ ತೋರಿಸ್ತೇನೆ ರೀ. ಮತ್ತು ನೆಕ್ಸ್ಟ್ ಕಡ್ಲಿಕೆರೆ ಹೋಗಿದ್ವಿ, ಅದು ವಿಡಿಯೋ ಮಾಡೇನೇ ಇಲ್ಲ, ಅಷ್ಟು ನೆನಪಿಲ್ಲ ನಂಗೆ. ಮತ್ತು 3ನೇದು ಈಗ ನಾ ತೋರ್ಸಾತಿತ್ತು ನಿಮ್ಗೆ. ಅಲ್ಲಿ ಹರಿಮಂದಿರ ಐತ್ರಿ. ನಮ್ಗೆ ಒಳಗೆ ಹೋಗಕ್ಕೆ ಆಗಲಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿನ ಹೋಗಿ ತೋರಿಸ್ತೇನೆ ನೋಡ್ರಿ. ಅಲ್ಲಿಂದ ನಾವು ಹುಲಿಯಜ್ಜಾರ ಮಠಕ್ಕೆ ಹೋದ್ವಿ ರೀ. ಮತ್ತು ಹುಲಿಯಜ್ಜಾರ ಮಠದ ವಿಡಿಯೋ ಲಾಸ್ಟ್ ಟೈಮ್ ತೋರ್ಸೀನಿ, ಇವತ್ತಿನಷ್ಟು ತೋರ್ಸಂಗಿಲ್ಲ.
ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನಿ. ಈ ಗಾರ್ಡನ್ ಅಂತೂ ಮಸ್ತ್ ಐತ್ರಿ. ಇದು ನೋಡ್ರಿ ಹುಲಿ ಅಜ್ಜಾರ್ ಮಠಕ್ಕೆ ಬಂದ್ವಿ. ಇನ್ನು ಗುಡಿ ಕಟ್ಟಾಕತ್ತಾರೆ. ಇದು ಗರ್ಭಗುಡಿನ ಬಿಚ್ಚಿದ್ರೆ ಮೊದಲು ಕೆಳಗಿತ್ತು ಇದು ಗುಡಿ. ಈಗ ಅದ್ರ ಮ್ಯಾಗನ ಮತ್ತೆ ಕಟ್ಟ್ಯಾರ. ಇದೇನು ಪೂರ ಎಲ್ಲ ಕೆಡವಿ ಮತ್ತು ಹೊಳ್ಳಿ ಕಟ್ತಾರೆ ಏನೋ ಅನ್ಸತ್ತಿ. ಗಾಡಿ ಎಲ್ಲ ಹೊಡೆದಾರ. ಇದು ನೋಡ್ರಿ ಹುಲಿ ಅಜ್ಜಾರ್ ಮಠ. ಈ ಅಜ್ಜಾರನು ಜೀವಂತ ಸಮಾಧಿ ಆಗ್ಯಾರಂತ್ರಿ. ಈ ಅಜ್ಜಾರ 3 ದಿವ್ಸ ಬಿಟ್ಟು ತೆಗೆದು ನೋಡ್ರಿ ಅಂತ ಹೇಳಿದ್ರಂತ್ರಿ. ತೆಗೆದು ನೋಡಿಲ್ಲ ಅಂತ. ಈಗ ಅದೇನು ಕೆಳಗೆ ಮೂರ್ತಿ ಇತ್ತಲ್ಲ ಆ ಮೂರ್ತಿ ಮೇಲೆನ ಮತ್ತೆ ಹೊಳ್ಳಿ ಮೇಲೆ ಮತ್ತೆ ಗುಡಿ ಕಟ್ಟ್ಯಾರ ಇದನ್ನು. ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಈ ಮಠ ಮತ್ತು ಪೂರ ಆದಿಂದ ಮತ್ತೆ ವಿಡಿಯೋ ಮಾಡಿ ಹಾಕ್ತೇನೆ ರೀ ನಾನು.